ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಎಲ್ಲರಿಗೂ ನಮಸ್ಕಾರ. ಚಿಂಚೋಳಿ ಮತಕ್ಷೇತ್ರದ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ, ಅವರಿಗೋಸ್ಕರ. ಯಾಕೆಂದರೆ ಚಿಂಚೋಳಿಯ ಮತಕ್ಷೇತ್ರದ ಶಾಸಕರಾದ ಅವಿನಾಶ್ ಜಾಧವ್ ಅವರು ಬೆಳಗಾವಿ ಅಧಿವೇಶನದಲ್ಲಿ ಹೊರ ಗುತ್ತಿಗೆದಾರ ನೌಕರರನ್ನು ತೆಗೆದುಹಾಕಬಾರದು, ಅವರ ಸೇವೆಯನ್ನು ಮುಂದುವರಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅದು ಸಂತೋಷ ವಿಷಯ. ಇವತ್ತು ಆಡಳಿತ ಪಕ್ಷದ ನಾಯಕರಾದ ಸುಭಾಷ್ ರಾಡೂರು ಕೆಲ ಚುನಾವಣೆ ಸೋತರು ಕೂಡ ಅವರೊಂದು ಅಲ್ಲಿನ ಒಂದು ಆಡಳಿತ ಪಕ್ಷದ ನಾಯಕರಾಗಿ ಕೆಲವು ಅನೇಕ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಅವರು ನಾವು ಹೇಳೋದು ಇಷ್ಟೇ, ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಅದರ ಪಕ್ಷದ ನಾಯಕರಿಗೆ ಬೆಳವಣಿಗೆ ದಿನಾಲೂ ಮುಂಜಾನೆಯಿಂದ ಸಾಯಂಕಾಲವರೆಗೆ ದುಡಿದಿದ್ದಾರೆ. ಇದು ಎಲ್ಲರಿಗೂ ಗೊತ್ತಂತ ವಿಷಯ. ನಾನು ಬೇರೆ ಪಕ್ಷದ ಆದರೂ ಕೂಡ ನಿಮ್ಮ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷ ಕಾರ್ಯಕರ್ತರಿಗೆ ತಿಳಿಸಪಡುತ್ತೇನೆಂದರೆ, ಯಾಕೆ ಅದರ ಬಗ್ಗೆ ಮಾತಾಡ್ತೇನೆಂದರೆ, ಇವತ್ತು ತಾವು ತನು ಮನದಿಂದ ಮನೆಯನ್ನು ಬಿಟ್ಟು ಸಮಯವನ್ನು ಇವ್ರಿಗಾಗಿ ಮೀಸಲಿಟ್ಟಿದ್ರು ಕೂಡ ಈ ಇಬ್ಬರ ನಾಯಕರು ಚಿಂಚೋಳಿ ಮತಕ್ಷೇತ್ರದ ಎಲ್ಲ ಸಮುದಾಯದ ಯುವಕರಿಗೆ ಯಾವ್ಯಾವ ಇಲಾಖೆಯಲ್ಲಿ ನೌಕರಿ ಕೊಟ್ಟಿದ್ದಾರೆ ಮತ್ತು ಯಾವ್ಯಾವ ಇಲಾಖೆಯಲ್ಲಿ ಸೌಲಭ್ಯ ಕೊಟ್ಟಿದ್ದಾರೆ ಅಂತಕ್ಕಂಥ ತಾವು ತಿಳಿದುಕೊಳ್ಳಬೇಕು. ನಾನು ಇವರಿಬ್ಬರು ನಾಯಕರಿಗೆ ಪ್ರಶ್ನೆ ಮಾಡುತ್ತೆ. ಏಕೆಂದರೆ ಇವತ್ತು ಅವಿನಾಶ್ ಜಾಧವ್ ಅವರು ಸುಭಾಷ್ ಅವರು ಕೆಲವು ತಮ್ಮ ಬೇಕಾದಂತ ವ್ಯಕ್ತಿಗಳಿಗೆ ಸರ್ಕಾರ ಸೌಲಭ್ಯಗಳು ನೀಡುತ್ತಿದ್ದಾರೆ. ಅದಕ್ಕಾಗಿ ನಾನು ಸಮಗ್ರವಾದ ಎಲ್ಲ ಸಮುದಾಯದ ಯುವಕರಿಗೆ ಸರ್ಕಾರ ಸೌಲಭ್ಯಗಳು, ಸರ್ಕಾರದ ನೌಕರಿಗಳನ್ನು ಕೊಡಬೇಕೆಂದು ಇವರಿಗೆ ಒತ್ತಾಯಿಸಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಪಕ್ಷದ ಕಾರ್ಯಕರ್ತರು ಪ್ರಶ್ನೆ ಕೇಳಬೇಕು. ಯಾಕಂದರೆ ನಾವು ಬೇರೆ ಪಕ್ಷದ ಪಕ್ಷದ ಅಧ್ಯಕ್ಷನಾಗಿದ್ದರಿಂದ ವಿರೋಧ ಮಾಡುತ್ತೀರ ಅನಿಸ್ಕೋಬಹುದು. ಆದ್ರೆ ನೀವು ಕೇಳಬೇಕು, ಯಾವ ಸಮುದಾಯಕ್ಕೆ ಯಾವ ಸೌಲಭ್ಯ ಕೊಟ್ಟಿರಿ, ಯಾವ ನೌಕರಿ ಕೊಟ್ಟಿರಿ, ಹೊರ ಗುತ್ತಿಗೆದಾರ ನೌಕರಿ ಆಯ್ಕೆ ಮಾಡಲು ಸೂಚನೆ ಮಾಡಿದಂಥ ಮಾಹಿತಿಯನ್ನು ತಾವು ಪಡೆದುಕೊಂಡು ತಾವು ಯೋಚನೆ ಮಾಡಿ ಇವರಿಗೆ ಇವರವನ ಬಗ್ಗೆ ತಾವು ತಿಳ್ಕೊಬೇಕಂತ ತಮ್ಮಲ್ಲಿ ವಿಶೇಷವಾಗಿ ಮನವಿ ಮಾಡಿಕೊಳ್ಳುತ್ತೇನೆ.